ಇದ್ರು. ಅಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ತಂದೆಯವರು ಹೇಳ್ತಾ ಇದ್ರು ಹೇಗೆ ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಎಷ್ಟೊಂದು ಜನ ಕುರುಬ ಸಮುದಾಯದವರು ತಾವು ಕುರುಬರು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ನಾಚಿಕೆ ಪಡ್ಕೊಳ್ತಾ ಇದ್ರಂತೆ. ಅವ್ರ ಹೆಸರಲ್ಲಿ ಗೌಡ ಅಂತಿರೋದ್ರಿಂದ ಕೇಳಿದಾಗ ನಾವು ಗೌಡ ಕುಲದವರು ಅಂತ ಹೇಳ್ಬಿಡ್ತಿದ್ರಂತೆ. ಆದ್ರೆ ಯಾವ ಗೌಡ್ರು ಅಂತ ಕೇಳಿದ್ರೆ ಹೇಳೋದಕ್ಕೆ ಹಿಂಜರಿಕೆ ಮಾಡ್ತಾ ಇದ್ರಂತೆ. ಅದೇ ರೀತಿ ಅವರು ಕೊಪ್ಪಳದಲ್ಲಿ ಲೋಕಸಭೆಗೆ ಚುನಾವಣೆ ನಿಂತಾಗ್ಲೂ ಕೂಡ ಆ ಕ್ಷೇತ್ರದಲ್ಲಿ ಎಷ್ಟೊಂದು ಹಳ್ಳಿಗಳಲ್ಲಿ ಕುರುಬ ಸಮುದಾಯದ ಜನಸಂಖ್ಯೆ ಹೆಚ್ಚಿರುವಂತ ಗ್ರಾಮಗಳಲ್ಲಿ ನಾವು ನಿಮ್ಗೆ ಓಟ್ ಹಾಕ್ತೀವಿ, ಗೆಲ್ಲಿಸ್ತೀವಿ, ಆದ್ರೆ ದಯವಿಟ್ಟು ನಮ್ಮ ಗ್ರಾಮಕ್ಕೆ ಬರಬೇಡಿ ಅಂತ ಹೇಳಿ ಹೆದರ್ಕೊಳ್ಳೋರಂತ. ಎಲ್ಲಿ ಬೇರೆ ಮೇಲ್ವರ್ಗದವರು ಇವ್ರಿಗೆ ಓಟ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ತುಳಿಯೋದಕ್ಕೆ ಪ್ರಾರಂಭ ಮಾಡ್ತಾರೋ ಅಂತ ಹೇಳಿ ಭಯಪಟ್ಟು, ಹಾಗೆ ಸಮುದಾಯದವರು ಬಹಳಷ್ಟು ಹೆದರ್ಕೊಂಡು ಭಯಪಟ್ಟು ಮೇಲ್ವರ್ಗದವ್ರು ನೋಡಿದ್ರೆ ಹೆದರ್ಕೊಂಡು ಬದುಕ್ತಿದ್ದಂಥ ಒಂದು ಕಾಲ ಇತ್ತು. ನಾವು ಕುರುಬರು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಹಿಂಜರಿಕೆ ಇರುವಂಥ ಕಾಲ ಇತ್ತು. ಆದರೆ ಇವತ್ತು ನಾವು ವಿಜೃಂಭಣೆಯಿಂದ ಸ್ವಾಭಿಮಾನದಿಂದ ಎಲ್ಲ ಕಡೆ ಇವತ್ತು ಕನಕ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಕುರುಬರು ಅಂತ ಎದೆ ತಟ್ಟಿ ಹೇಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ಆದರೆ ಅದಕ್ಕೆ ಕಾರಣ ತಂದೆಯವರು ಹೇಳ್ತಾ ಇದ್ರು. ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಾಗಲೇ ಅವರು ಕಾಳಿದಾಸ ವಿದ್ಯಾರ್ಥಿ ಬಳಗ ಅಂತ ಪ್ರಾರಂಭ ಮಾಡಿದ್ರಂತೆ. ತಂದೆಯವರು ಅಧ್ಯಕ್ಷರಾಗಿದ್ದರಂತೆ, ವಿಶ್ವನಾಥರವರು ಕಾರ್ಯದರ್ಶಿಗಳಾಗಿದ್ದರಂತೆ. ಅವರು ಮೈಸೂರಿನಲ್ಲಿ ಲಾ ಓದಬೇಕಾದ್ರೆ ಕಾಲೇಜುಗಳಲ್ಲಿ ಕಾಳಿದಾಸ ಬಳಗನ ಮಾಡಿಕೊಂಡು ಎಲ್ಲ ಕಾಲೇಜುಗಳಲ್ಲೂ ಸುತ್ತಿ ಅಲ್ಲಿದ್ದಂಥ ಕುರುಬ ಸಮುದಾಯದ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಿ ಅವ್ರಿಗೂ ಧೈರ್ಯ ಸ್ವಾಭಿಮಾನ ತುಂಬುವಂಥ ಕೆಲಸ ಮಾಡಿದ್ರು. ಅದೇ ರೀತಿ 1987ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ 500ನೇ ಜಯಂತ್ಯೋತ್ಸವ ಕಾರ್ಯಕ್ರಮನ ತಂದೆಯವರು ಸಾರಿಗೆ ಮಂತ್ರಿಗಳಾಗಿದ್ದಾಗ ಪ್ರಾರಂಭ ಮಾಡಿದ್ರು. ಆಗಿನ ಜನತಾದಳ ಸರ್ಕಾರ ಇದ್ದಾಗ ಅವ್ರಿಗೆ ಹೇಳಿ ಸರ್ಕಾರಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ 1 ವರ್ಷಗಳ ಕಾಲ ಕನಕ ಜಯಂತ್ಯೋತ್ಸವ ನಡಿಬೇಕು ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡಿದ್ದು ತಂದೆಯವರು ಮತ್ತೆ ಆಗಿನ ಕಾಲದ ತಂದೆಯವರು. ಹಾಗಾಗಿ ಅವರು 1 ವರ್ಷ ಸುತ್ತಾಟ ಮಾಡಿ ಇಡೀ ರಾಜ್ಯದಲ್ಲಿ ಕನಕದಾಸ ಜಯಂತ್ಯೋತ್ಸವ ಆಚರಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಮ್ಮ ಸಮುದಾಯದಲ್ಲೂ ಕೂಡ ಬಹಳಷ್ಟು ಜಾಗೃತಿ ಮೂಡೋದಕ್ಕೆ ಸಾಧ್ಯ ಆಯಿತು. ಮತ್ತೆ ಆಗಿನ ಕಾಲದಲ್ಲಿ ನಮ್ಮ ಸಮುದಾಯನ ಪ್ರತಿನಿಧಿಸಿದಂತ ನಾಯಕರುಗಳು ಎಲ್ಲರೂ ಒಗ್ಗೂಡಿ ಕನಕಪೀಠನ ಸ್ಥಾಪನೆ ಮಾಡಿದ ಮೇಲೆ ನಾವು ಕೂಡ ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಯಿತು. ನಮ್ಮ ಹಕ್ಕುಗಳಿಗೋಸ್ಕರ ಧೈರ್ಯವಾಗಿ ನಾವು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದಂಥವ್ರು, ನಮ್ಮ ಸಂಘಟನೆಗೋಸ್ಕರ ಶ್ರಮ ಪಟ್ಟಂಥ ನಾಯಕರುಗಳನ್ನ ನಾವು ನೆನೆಸ್ಕೊಳ್ಬೇಕಂತ ದಿವಸ ಕೂಡ ಆಗಿದೆ. ಆ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಮತ್ತೆ